ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಬಾಂಗ್ಲಾದಲ್ಲಿ ಹಿಂದೂ ದ್ವೇಷ ಮಿತಿ ಮೀರಿ ಹೋಗ್ತಾ ಇದೆ. ಯಾವ ಮಟ್ಟಿಗಂದ್ರೆ ಅಲ್ಲಿನ ಹಿಂದೂಗಳಿಗೆ ಈಗ ಬದುಕೋಕು ಕಷ್ಟ ಆಗ್ತಾ ಇದೆ. ಇದರ ಪರಿಣಾಮ ಬಾಂಗ್ಲಾ ಹಿಂದೂಗಳು ನಮ್ಮನ್ನ ಕಾಪಾಡಿ ಅಂತ ಭಾರತಕ್ಕೆ ತುರ್ತು ಮನವಿ ಮಾಡಿದ್ದಾರೆ. ಬಾಂಗ್ಲಾ ಇಸ್ಲಾಮಿಕ್ ಗುಂಪುಗಳ ಕ್ರೋಧದಿಂದ ತಪ್ಪಿಸಿಕೊಳ್ಳೋಕೆ ಬಾರ್ಡರ್ ಓಪನ್ ಮಾಡಿ ನಮಗೆ ಭಾರತದಲ್ಲಿ ಜಾಗ ಕೊಡಿ ಅಂತ ಭಾರತಕ್ಕೆ SOS ಅಂದ್ರೆ ಎಮರ್ಜೆನ್ಸಿ ಕರೆಯನ್ನ ಕಳಿಸ್ತಾ ಇದ್ದಾರೆ. ನಾವು ಹಿಂದೂಗಳು ಅಂತ ನಮ್ಮನ್ನ ಹುಡುಕಿ ಟಾರ್ಗೆಟ್ ಮಾಡಲಾಗ್ತಾ ಇದೆ. ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಬಾಯಿಗೆ ಬಂದ ಹಾಗೆ ಬೈತಾ ಇದ್ದಾರೆ, ನಮ್ಮನ್ನ ನಿಂದಿಸ್ತಾ ಇದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಇಲ್ಲಿನ ಮೂಲಭೂತವಾದಿಗಳು ನಮ್ಮ ಮೇಲೆ ದಾಳಿ ಮಾಡ್ತಾರೆ. ನಮ್ಮನ್ನ ನಿಂದಿಸ್ತಾ ಇದ್ರು ಕೂಡ ನಾವು ಮೂಕರಾಗಿ ಸುಮ್ಮನೆ ಇರಬೇಕಾಗಿದೆ. ಯಾಕಂದ್ರೆ ದೀಪು ಚಂದ್ರ ದಾಸ್ ಮತ್ತು ಅಮೃತ್ ಮಂಡಲ್ ಅವರಿಗೆ ಆದ ಗತಿ ನಮಗೂ ಬರುತ್ತೆ ಅನ್ನೋ ಭಯದಿಂದ ಇನ್ನು ಮುಂದಿನ ಚುನಾವಣೆಯಲ್ಲಿ BNP ಪಾರ್ಟಿ ಗೆದ್ದು ಬಿಟ್ರೆ ನಮಗೆ ದೊಡ್ಡ ಅಪಾಯ. ಯಾಕಂದ್ರೆ ಈ ಪಾರ್ಟಿ ಅಲ್ಪಸಂಖ್ಯಾತರನ್ನ ಶತ್ರುಗಳಂತೆ ನೋಡುತ್ತೆ. ನಾವೀಗ ಅಸಹಾಯಕರಾಗಿದ್ದೀವಿ. ನಮಗಿರೋ ಒಂದೇ ಒಂದು ದಾರಿ ಅಂದ್ರೆ ಭಾರತಕ್ಕೆ ಬರೋದು. ಆದ್ರೆ ಹೀಗೆ ಮಾಡೋಕ್ಕೂ ಆಗ್ತಾ ಇಲ್ಲ. ಬಾರ್ಡರ್ ನಲ್ಲಿ ಸ್ಟ್ರಿಕ್ಟ್ ಕಂಟ್ರೋಲ್ ಇದೆ. ಹೀಗಾಗಿ ನಮಗಾಗಿ ಬಾರ್ಡರ್ ಓಪನ್ ಮಾಡಿ ಅಂತ ಬಾಂಗ್ಲಾ ಹಿಂದೂಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಭಾರತ ಬಾರ್ಡರ್ ಓಪನ್ ಮಾಡೋದ್ರಿಂದ ಬಾಂಗ್ಲಾದ ಎಲ್ಲಾ ಹಿಂದೂಗಳು ಭಾರತಕ್ಕೆ ನುಗ್ಗೋದಿಲ್ಲ. ಆದ್ರೆ ಹಿಂಸಾಚಾರ ಆದಾಗ ಅವ್ರಿಗೊಂದು ಸೇಫ್ ಝೋನ್ ಕ್ರಿಯೇಟ್ ಮಾಡಿದ ಹಾಗಾಗತ್ತೆ ಅಂತ ಉಪಕಾರ ಮಾಡಿ ಅಂತ ಬಾಂಗ್ಲಾ ಹಿಂದೂಗಳು ಕೇಳೋಕ್ ಶುರು ಮಾಡಿದ್ದಾರೆ. ಈ ಬಗ್ಗೆ ಭಾರತ ಮೂಲದ ಹಿಂದೂ ಹೋರಾಟಗಾರರು ಮಾತನಾಡಿ, ಭಾರತದ ಹಿಂದೂ ಸಂಘಟನೆಗಳು ಬಾಂಗ್ಲಾ ಹಿಂದೂಗಳಿಗೆ ಸಹಾಯ ಮಾಡೋಕೆ ಸರಿಯಾದ ಕ್ರಮ ತಗೊಳ್ತಾ ಇಲ್ಲ. ಇಂಥ ಬಿಕ್ಕಟ್ಟು ಎದುರಾದಾಗ ಅಲ್ಲಿನ ಹಿಂದೂಗಳಿಗೆ ಭಾರತ ಬಿಟ್ಟು ಬೇರೆ ಆಪ್ಷನ್ನೇ ಇಲ್ವಲ್ಲ. ಭಾರತದ ಬಾರ್ಡರ್ ತೆರೆದಿಲ್ಲ ಅಂದ್ರೆ ಮತ್ತಷ್ಟು ಬಾಂಗ್ಲಾ ಹಿಂದೂಗಳ ಮಾರಣ ಹೋಮ ಆಗುತ್ತೆ ಅನ್ನೋ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಲ್ಲದೆ ಬಾಂಗ್ಲಾದೇಶದಲ್ಲಿ ಪ್ರಸ್ತುತ 2.5 ಕೋಟಿ ಹಿಂದೂಗಳಿದ್ದಾರೆ. ಇಷ್ಟು ದೊಡ್ಡ ಕಮ್ಯುನಿಟಿಗೆ ಭಾರತದ ಹಿಂದೂ ಸಂಘಟನೆಗಳು ಕೇವಲ ಬಾಯಿ ಮಾತಿನ ಬೆಂಬಲ ಕೊಟ್ಟರೆ ಸಾಕಾಗಲ್ಲ. ಇದು ಹೀಗೆ ಕಂಟಿನ್ಯೂ ಆದ್ರೆ ದೊಡ್ಡ ಟ್ರಾಜಿಡಿ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಕೊಡಲಾಗ್ತಾ ಇದೆ. ಈ ನಡುವೆ ಬಾಂಗ್ಲಾದಲ್ಲಿ ಮತ್ತೆ ದಾಳಿಯಾಗಿದೆ. ದಾಳಿಕೋರರ ಗುಂಪು ಅಲ್ಲಿನ ಪ್ರಸಿದ್ಧ ಸಿಂಗರ್ ಜೇಮ್ಸ್ ರ ಕಾನ್ಸರ್ಟ್ಗೆ ನುಗ್ಗಿ ದಾಂಧಲೆ ಮಾಡಿದ್ದಾರೆ. ಢಾಕಾದಿಂದ ಸುಮಾರು 120 ಕಿಲೋಮೀಟರ್ ದೂರದಲ್ಲಿರೋ ಫರೀದಾಪುರ್ನಲ್ಲಿ ನಡೀತಾ ಇದ್ದ ಜೇಮ್ಸ್ ಅವರ ಕಾನ್ಸರ್ಟ್ ಅನ್ನ ಕ್ಯಾನ್ಸಲ್ ಮಾಡಿಸಲಾಗಿದೆ. ಆರ್ಟಿಸ್ಟ್, ಪರ್ಫಾರ್ಮರ್ಸ್, ಸಾಂಸ್ಕೃತಿಕ ಸಂಸ್ಥೆಗಳ ಮೇಲೆ ದಾಳಿಯನ್ನ ಕಂಟಿನ್ಯೂ ಮಾಡಿದ್ದಾರೆ. ಶುಕ್ರವಾರ ರಾತ್ರಿ 9 ಗಂಟೆಗೆ ಅಲ್ಲಿನ ಸ್ಥಳೀಯ ಸ್ಕೂಲ್ ಆನಿವರ್ಸರಿ ಪ್ರಯುಕ್ತ ಗೋಷ್ಠಿ ಮ್ಯೂಸಿಕಲ್ ಕಾನ್ಸರ್ಟ್ ಅನ್ನ ಇಟ್ಕೊಳ್ಳಲಾಗಿತ್ತು. ದಾಳಿಕೋರರು ಅಲ್ಲಿಗೆ ನುಗ್ಗಿ ಇಟ್ಟಿಗೆ ಕಲ್ಲೆಲ್ಲ ಬಿಸಾಕಿ ಜನರನ್ನ ಓಡಿಸಿದ್ದಾರೆ. ಕ್ಯಾನ್ಸಲ್ ಮಾಡಬೇಕಾಯ್ತು. ಈ ಘಟನೆಯಲ್ಲಿ 25ಕ್ಕೂ ಅಧಿಕ ಜನರಿಗೆ ಗಾಯವಾಗಿದೆ. ಈ ಸಂಗೀತ ಮ್ಯೂಸಿಕಲ್ ಕಾನ್ಸರ್ಟ್ ಎಲ್ಲ ಇಸ್ಲಾಂಗೆ ವಿರುದ್ಧ ಅಂತ ಹೇಳಿ ಮೂಲಭೂತವಾದಿಗಳು ಘೋಷಣೆಯನ್ನ ಕೂಗಿದ್ದಾರೆ. ಅದನ್ನ ಮಾಡೋ ಟೈಮ್ನಲ್ಲಿ ಬಾಂಗ್ಲಾ ಕಂಪ್ಲೀಟ್ ಚೇಂಜ್ ಆಗ್ತಾ ಇದೆ. ಇನ್ನೊಂದ್ ಕಡೆ ಬಾಂಗ್ಲಾದಲ್ಲಿ 2026 ಫೆಬ್ರವರಿ 12ಕ್ಕೆ ಚುನಾವಣೆ ನಡೆಯಬೇಕಾಗಿದೆ. ಇದರ ನಡುವೆ ಹೊಸ ರಾಜಕೀಯ ಬೆಳವಣಿಗೆಯಾಗಿದೆ. BNP ನಾಯಕ ತಾರಿಕ್ ರೆಹಮಾನ್ ಖಲೀದಾ ಜಿಯಾರ ಮಗ ಅವರು ಬಾಂಗ್ಲಾಗೆ ಬಂದ ಬೆನ್ನಲ್ಲೇ ವಿದ್ಯಾರ್ಥಿಗಳ ಹೊಸ ಪಕ್ಷ ನ್ಯಾಷನಲ್ ಸಿಟಿಜನ್ ಪಾರ್ಟಿಯಲ್ಲಿ ಬಿರುಕು ಆಗಿದೆ. 2 ಬಣ ಆಗಿ ಒಡೆದು ಹೋಗಿದೆ. ಒಂದು ಬಣ ಜಮಾತೆ ಇಸ್ಲಾಮಿ ಕಡೆಗೆ ವಾಲ್ತಾ ಇದ್ರೆ, ಮತ್ತೊಂದು ಬಣ BNP ಯೊಂದಿಗೆ ಮೈತ್ರಿ ಮಾಡಿಕೊಳ್ಳೋಕೆ ಮುಂದಾಗಿದೆ. ಈ ಸಂಬಂಧ ಚರ್ಚೆ ಜೋರಾಗಿ ನಡೀತಾ ಇದೆ. ಅತ್ತ ಬಾಂಗ್ಲಾ ವಿದ್ಯಾರ್ಥಿ ನಾಯಕ ಮೃತ ಉಸ್ಮಾನ್ ಹದಿ ಸಮಾಧಿ ಸ್ಥಳಕ್ಕೆ ತಾರಿಕ್ ರೆಹಮಾನ್ ಭೇಟಿ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಗೃಹ ಮಂತ್ರಿ ಅಮಿತ್ ಶಾ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಪಾಕಿಸ್ತಾನವನ್ನ ಜಾಗತಿಕ ಪ್ಲಾಟ್ಫಾರ್ಮ್ ನಲ್ಲಿ ಕಟ್ಟಿ ಹಾಕ್ತೀವಿ ಅಂತ ಹೇಳಿದ್ದಾರೆ. ಭಯೋತ್ಪಾದನಾ ನಿಗ್ರಹ ಕಾನ್ಫರೆನ್ಸ್ 2025 ಅದರಲ್ಲಿ ಮಾತನಾಡಿದ ಅಮಿತ್ ಶಾ, ಪಹಲ್ಗಾಮ್ ಉಗ್ರ ದಾಳಿ ಇಡೀ ಭಾರತವನ್ನ ಬೆಚ್ಚಿ ಬೀಳಿಸ್ತು. ಭಾರತದಲ್ಲಿ ಕೋಮು ಉದ್ವಿಗ್ನತೆ ಹೆಚ್ಚಿಸಿ ಕಾಶ್ಮೀರದಲ್ಲಿ ಆಗ್ತಾ ಇರೋ ಪ್ರಗತಿಯನ್ನ ಹಾಳು ಮಾಡೋಕೆ ಪ್ಲಾನ್ ಮಾಡಿದ್ರು. ಆದರೆ ಪಾಕಿಸ್ತಾನದ ಉಗ್ರ ಮಾಸ್ಟರ್ಗಳಿಗೆ ಭಾರತದ ಭದ್ರತಾ ಪಡೆಗಳು ಸರಿಯಾಗಿ ಪಾಠ ಕಲಿಸಿದ್ದಾರೆ. ಆಪರೇಷನ್ ಮಹಾದೇವ್ ನಡೆಸಿ ಪಹಲ್ಗಾಮ್ ದಾಳಿಕೋರನ್ನ ಕೂಡ ಆಮೇಲೆ ಮಟ್ಟ ಹಾಕಿದ್ವಿ. ಈಗ ದಾಳಿಯ ತನಿಖೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಅತ್ತ ಇತ್ತೀಚೆಗೆ ದಿಲ್ಲಿಯ ಉಗ್ರ ದಾಳಿ ಬಗ್ಗೆ ಕೂಡ ಜಮ್ಮು ಕಾಶ್ಮೀರ ಪೊಲೀಸರು ಚೆನ್ನಾಗಿ ತನಿಖೆ ನಡೆಸಿದ್ದಾರೆ. ಇಲ್ಲಿ ಸಾಮಾನ್ಯ ಪೊಲೀಸ್ ವರ್ಕ್ ನಡೆದಿಲ್ಲ. ಬದಲಿಗೆ ಹೈ ಕ್ವಾಲಿಟಿ, ಒಂದು ಪ್ರಶ್ನೆಗೂ ಜಾಗ ಇಲ್ಲದ ಇನ್ವೆಸ್ಟಿಗೇಷನ್ ಆಗಿದೆ. ಇದರಲ್ಲಿ ಸಿಕ್ಕಿರೋ ಮಾಹಿತಿ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ಮುಂದಿನ ದಿನಗಳಲ್ಲಿ ಇಂಟರ್ನ್ಯಾಷನಲ್ ಏಜೆನ್ಸಿಗಳು ಕೂಡ ಇದನ್ನು ಪರಿಶೀಲಿಸಲಿದ್ದಾರೆ. ಈ ತನಿಖೆಯಲ್ಲಿ ಸಿಕ್ಕ ರಿಸಲ್ಟ್ ಪಾಕಿಸ್ತಾನವನ್ನು ಗ್ಲೋಬಲ್ ಪ್ಲಾಟ್ಫಾರ್ಮ್ನಲ್ಲಿ ಕಟ್ಟು ಹಾಕುತ್ತೆ. ಪಾಕಿಸ್ತಾನವನ್ನ ಜಾಗತಿಕವಾಗಿ ಮೂಲೆ ಗುಂಪು ಮಾಡುತ್ತೆ ಅನ್ನೋ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನೋ ಬ್ರಿಟನ್ನ ಲಾಂಗ್ ರೇಂಜ್ ಮಿಸೈಲ್ಸ್ ಬಳಸಿ ದಾಳಿ ಮಾಡಿದ್ದ ಯುಕ್ರೇನ್ಗೆ ರಷ್ಯಾ ಶಾಕ್ ಕೊಟ್ಟಿದೆ. ಯುಕ್ರೇನ್ನ ಹಲವು ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಮಿಸೈಲ್ ಮತ್ತು ಡ್ರೋನ್ ಮಳೆ ಸುರಿಸಿದೆ. ಯುಕ್ರೇನ್ ರಾಜಧಾನಿ ಕಿಯವ್ನಲ್ಲಿ ಪ್ರಬಲ ಸ್ಫೋಟ ಉಂಟಾಗಿದೆ. ಕಿಯವ್ನಾದ್ಯಂತ ಏರ್ ರೇಡ್ ಸೈರನ್ ಮೊಳಗಿದೆ. ದಾಳಿ ಆಗ್ತಿದ್ದ ಹಾಗೆ ಯುಕ್ರೇನ್ನ ಏರ್ ಫೋರ್ಸ್ ದೇಶಾದ್ಯಂತ ಏರ್ ಅಲರ್ಟ್ ಘೋಷಿಸಿದೆ. ಭಾನುವಾರ ಅಮೆರಿಕದ ಫ್ಲೋರಿಡಾದಲ್ಲಿ ಯುದ್ಧ ನಿಲ್ಲಿಸೋ ಸಂಬಂಧ ಯುಕ್ರೇನ್ನ ಜೆಲೆನ್ಸ್ಕಿ ಮತ್ತು ಟ್ರಂಪ್ ಮೀಟ್ ಮಾಡ್ತಾರೆ.
ಈ ನಡುವೆನೆ ರಷ್ಯಾ ಯುಕ್ರೇನ್ನಾದ್ಯಂತ ಭಾರಿ ಬೆಂಕಿ ಮಳೆ ಕರೆದಿದೆ. ಮತ್ತೊಂದು ಕಡೆ ರಷ್ಯಾದ ಡಿಫೆನ್ಸ್ ಪ್ರೊಡಕ್ಷನ್ ಬಗ್ಗೆ ಪುಟಿನ್ ಮಾತಾಡಿದ್ದಾರೆ. 2022ರ ಫೆಬ್ರವರಿಯಲ್ಲಿ ಯುಕ್ರೇನ್ ವಿರುದ್ಧ ಸ್ಪೆಷಲ್ ಮಿಲಿಟರಿ ಆಪರೇಷನ್ ಲಾಂಚ್ ಮಾಡಿದಾಗಿನಿಂದ ಇಲ್ಲಿವರೆಗೆ ರಷ್ಯಾ ತನ್ನ ಡಿಫೆನ್ಸ್ ಪ್ರೊಡಕ್ಷನ್ ಸಿಕ್ಕಾಪಟ್ಟೆ ಏರಿಸಿದೆ. ಯುದ್ಧಕ್ಕೆ ಸಪೋರ್ಟ್ ಮಾಡೋಕೆ ಮೊದಲಿಗಿಂತ 22 ಪಟ್ಟು ಜಾಸ್ತಿ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡನ್ನು ಪ್ರೊಡ್ಯೂಸ್ ಮಾಡ್ತಿದೆ. ಟ್ಯಾಂಕ್ ಪ್ರೊಡಕ್ಷನ್ 2.2 ಪಟ್ಟು ಹೆಚ್ಚಾಗಿದೆ. ಮಿಲಿಟರಿ ಏರ್ಕ್ರಾಫ್ಟ್ 4.6 ಪಟ್ಟು ಹೆಚ್ಚಾಗಿದೆ ಅಂತ ಪುಟಿನ್ ಹೇಳಿದ್ದಾರೆ. ಹಾಗೆ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ನಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನು ಸೇರಬಹುದು. ಇನ್ನು ಜಗತ್ತಲ್ಲೇ ಅತಿ ಹೆಚ್ಚು ಭಾರತೀಯರು ಗಡೀಪಾರ ಆಗಿರೋದು ಸೌದಿ ಅರೇಬಿಯಾದಿಂದ ಅಂತ ಗೊತ್ತಾಗಿದೆ. ರಾಜ್ಯಸಭೆಗೆ ವಿದೇಶಾಂಗ ಸಚಿವಾಲಯ ಈ ಮಾಹಿತಿ ಕೊಟ್ಟಿದೆ. ಇದರಲ್ಲಿ 2025ರಲ್ಲಿ ಒಟ್ಟು 81 ರಾಷ್ಟ್ರಗಳಿಂದ ಸುಮಾರು 24,600 ಭಾರತೀಯರನ್ನ ಹೊರಹಾಕಲಾಗಿದೆ. ಈ ಪೈಕಿ ಸೌದಿಯಲ್ಲಿ 11,000 ವಲಸಿಗರನ್ನ ಗಡೀಪಾರು ಮಾಡಲಾಗಿದೆ. ಅಮೆರಿಕದಿಂದ 3,800 ಭಾರತೀಯರನ್ನ ಹೊರಹಾಕಲಾಗಿದೆ. ಇಲ್ಲೆಲ್ಲ ಹೆಚ್ಚಿನವರು ಪ್ರೈವೇಟ್ ಎಂಪ್ಲಾಯೀಸ್, ಕೆಲಸ ಮಾಡ್ತಿದ್ದವರು, ಭಿಕ್ಷುಕರಲ್ಲ. ಆದರೆ ಎಲ್ಲ ವೀಸಾ ಸರಿ ಇಲ್ಲ, ಅಕ್ರಮ ವಲಸೆ, ವೀಸಾ ಎಂಡ್ ಆಗಿರೋದು, ರೂಲ್ಸ್ ಬ್ರೇಕ್ ಮಾಡಿರೋದು, ಈ ಎಲ್ಲ ಕಾರಣಗಳಿಂದ ಹೊರಗೆ ಹಾಕಿದ್ದಾರೆ. ಉಳಿದಂತೆ ಮಯನ್ಮಾರ್ನಿಂದ 1,591, ಮಲೇಷ್ಯಾದಿಂದ 1,485, UAEನಿಂದ 1,469, ಬಹ್ರೈನ್ನಿಂದ 764, ಥೈಲ್ಯಾಂಡ್ನಿಂದ 481 ಮತ್ತು ಕಂಬೋಡಿಯಾದಿಂದ 305 ಭಾರತೀಯರನ್ನ ಹೊರಗೆ ಹಾಕಲಾಗಿದೆ. ಇನ್ನು ಇದರಲ್ಲಿ ವಿದ್ಯಾರ್ಥಿಗಳ ಪಟ್ಟಿ ತೆಗೆದು ನೋಡಿದಾಗ ಓದಕ್ಕೆ ಹೋದವರಲ್ಲಿ ಎಲ್ಲಿ ಹೈಯೆಸ್ಟ್ ಅಂದರೆ ಯುಕೆನಿಂದ 170, ಯುಕೆನಿಂದ ನೆಕ್ಸ್ಟ್ ಆಸ್ಟ್ರೇಲಿಯಾದಿಂದ 114 ವಿದ್ಯಾರ್ಥಿಗಳನ್ನು, ರಷ್ಯಾದಿಂದ 82, ಅಮೆರಿಕದಿಂದ 45 ವಿದ್ಯಾರ್ಥಿಗಳನ್ನು ಭಾರತಕ್ಕೆ ವಾಪಸ್ ದಬ್ಬಲಾಗಿದೆ. ಏನೋ ಅಮೆರಿಕ ಪತ್ರಕರ್ತ ಹಾಗೂ ರೈಟ್ ವಿಂಗ್ ವ್ಯಕ್ತಿ ಮ್ಯಾಟ್ ಫೋರ್ನಿ ಭಾರತೀಯರ ವಿರುದ್ಧ ತಮ್ಮ ವಿಷವನ್ನ ಕಾರಿದ್ದಾರೆ. ಅಮೆರಿಕದಲ್ಲಿರೋ ಭಾರತೀಯರು ಬದುಕಿರಬೇಕು ಅಂದರೆ ಅವರನ್ನೆಲ್ಲ ಅಮೆರಿಕದಿಂದ ವಾಪಸ್ ಭಾರತಕ್ಕೆ ಅಟ್ಟಬೇಕು ಅಂತ ಹೇಳಿದ್ದಾರೆ. 2026ರ ವೇಳೆಗೆ ಅಮೆರಿಕದಲ್ಲಿ ಭಾರತೀಯರ ವಿರುದ್ಧ ದ್ವೇಷ ತುಂಬಾ ಜಾಸ್ತಿ ಆಗುತ್ತೆ. ಭಾರತೀಯರ ಮನೆ, ವ್ಯಾಪಾರ ಕೇಂದ್ರ, ಹಿಂದೂ ದೇಗುಲಗಳ ಮೇಲೆ ಸಾಮೂಹಿಕ ಗುಂಡಿನ ದಾಳಿ ಅಥವಾ ಸ್ಫೋಟ ಆಗಬಹುದು. ಇಂಥ ಪೆಟ್ಟಿಂದ ಭಾರತೀಯರು ಬಚಾವಾಗಬೇಕು ಅಂದ್ರೆ ಅವರೆಲ್ಲ ಅಮೆರಿಕದಿಂದ ಹೊರಗೆ ದಬ್ಬಬೇಕು, ಅದೊಂದೇ ದಾರಿ ಅಂತ ಹೇಳಿದ್ದಾರೆ. ಇನ್ನು ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ರಿಲೀಸ್ಗೆ ಆಗ್ರಹಿಸಿ ದೊಡ್ಡ ಪ್ರತಿಭಟನೆ ಮಾಡೋಕೆ ಪ್ಲಾನ್ ಮಾಡಲಾಗಿತ್ತು ಇಮ್ರಾನ್ ಖಾನ್ ಅಂಡ್ ಟೀಮ್ ಕಡೆಯಿಂದ. ಅದಕ್ಕೂ ಮುಂಚೆ ಮುನೀರನ ಸೇನೆ 1,000ಕ್ಕೂ ಅಧಿಕ ಇಮ್ರಾನ್ ಬೆಂಬಲಿಗರನ್ನ ಅರೆಸ್ಟ್ ಮಾಡಿದೆ. 1,000+ ಲಾಹೋರ್ನಲ್ಲಿ. ಅಲ್ಲದೆ ಲಾಹೋರ್ಗೆ ಬರೋ ಅವರ ವಾಹನಗಳನ್ನೆಲ್ಲ ತಡೆ ಹಿಡಿಯಲಾಗಿದೆ. ಏನೋ ಇಸ್ರೇಲ್ನಲ್ಲಿ ಉಗ್ರ ದಾಳಿಯಾಗಿದೆ. ವಾಹನ ಬಳಸಿ ಬಿಟ್ ಶೇನ್ ಅನ್ನೋ ಕಡೆ ದಾಳಿಕೋರನೊಬ್ಬ ಪಾದಚಾರಿಗಳ ಮೇಲೆ ವಾಹನ ಹರಿಸಿ ಉಗ್ರ ಕೃತ್ಯ ಮಾಡಿದ್ದಾನೆ. ನಂತರ ಮಾರಕಾಸ್ತ್ರವನ್ನು ಕೂಡ ಬಳಸಿ ದಾಳಿ ಮಾಡಿದ್ದಾನೆ. ಇಬ್ಬರು ಇಸ್ರೇಲಿಗರು ಪ್ರಾಣ ಕಳ್ಕೊಂಡಿದ್ದಾರೆ. ಪೊಲೀಸರು ಸದ್ಯಕ್ಕೆ ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಈ ನಡುವೆ ಮಿಡಲ್ ಈಸ್ಟ್ನಲ್ಲಿ ಮತ್ತೊಂದು ಯುದ್ಧ ಆಗೋ ಲೆಕ್ಕಾಚಾರ ಇದೆ. ದಕ್ಷಿಣ ಯೆಮನ್ನಲ್ಲಿರೋ ಪ್ರತ್ಯೇಕತಾವಾದಿಗಳು ಸೌದಿ ಅರೇಬಿಯಾ ನಮ್ಮ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ ಅಂತ ಆರೋಪ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಸೌದಿ ಬೆಂಬಲಿತ NSF ನ್ಯಾಷನಲ್ ಶೀಲ್ಡ್ ಫೋರ್ಸ್ ಜೊತೆಗೆ ಯುದ್ಧ ಮಾಡಿ STC ದ ಸದರ್ನ್ ಟ್ರಾನ್ಸಿಷನಲ್ ಕೌನ್ಸಿಲ್, ಅಂದರೆ ಇದು UAE ಬೆಂಬಲಿತ ಸೇನೆ, ಇವರು ಹದ್ರಮೌತ್ ಮತ್ತು ಮಹರಾ ರೀಜನ್ಗಳನ್ನು ತಮ್ಮ ಕಂಟ್ರೋಲಿಗೆ ತಗೊಂಡಿದ್ರು. ಆದರೆ ಈ ಪ್ರದೇಶಗಳಿಂದ ನೀವು ಹಿಂದೆ ಸರಿಬೇಕು ಅಂತ ಸೌದಿ ಅರೇಬಿಯಾ ವಾರ್ನಿಂಗ್ ಕೊಟ್ಟಿತ್ತು. ಆದರೆ UAE ಬೆಂಬಲಿತ ಸೇನೆ ಹಿಂದಕ್ಕೆ ಸರಿಲಿಲ್ಲ, ಹೀಗಾಗಿ ದಾಳಿಯಾಗಿದೆ. ಸೊ ಮತ್ತೆ ಈಗ ಸೌದಿ ಮತ್ತು UAE ಪ್ರಾಕ್ಸಿ ನಡುವೆ ಈಗ ಹೊಡೆದಾಟ ಆಗ್ತಾ ಇದೆ. ಇಲ್ಲಿ ವಿಚಿತ್ರ ಏನು ಅಂದರೆ ಇವ್ರದ್ದು NSF ಮತ್ತು STC ಎರಡೂ ಪ್ರಾಕ್ಸಿಗಳು ಒಟ್ಟಾಗಿ ಹುತಿಗಳ ವಿರುದ್ಧ ಹೋರಾಡ್ತಾರೆ. ಯೆಮೆನ್ ಉತ್ತರ ಭಾಗದಲ್ಲಿರೋ ಇರಾನ್ ಬೆಂಬಲಿತ ಹುತಿಗಳು ಇಬ್ಬರ ಸಮಾನ ಶತ್ರುಗಳು. ಆದರೆ ದಕ್ಷಿಣ ಭಾಗದಲ್ಲಿ ಇವರಿಬ್ಬರೇ ಕಿತ್ತಾಡ್ತಾರೆ. ಈ STC ಇದೆಯಲ್ಲ, ಈ UAE ಬೆಂಬಲಿತ ಪ್ರಾಕ್ಸಿ, ಅದಕ್ಕೆ ಇಸ್ರೇಲ್ ಕೂಡ ಸಪೋರ್ಟ್ ಮಾಡುತ್ತೆ. ಚಿತ್ರಾನ್ನ ಮಿಡಲ್ ಈಸ್ಟ್ನಲ್ಲಿರೋ ಕಾಂಪ್ಲೆಕ್ಸಿಟೀಸ್ ಅರ್ಥ ಮಾಡ್ಕೊಳ್ಳೋಕೆ ಬಹಳ ಸೂಕ್ಷ್ಮವಾಗಿ ಪದೇ ಪದೇ ಗಮನಿಸ್ತಾನೆ ಇರಬೇಕು, ಇಲ್ಲಾಂದರೆ ಟ್ರ್ಯಾಕ್ ತಪ್ಪೋಗುತ್ತೆ, ಅಷ್ಟು ಕಾಂಪ್ಲೆಕ್ಸಿಟೀಸ್ ಇದೆ. ಇನ್ನು 3 ದಶಕಗಳ ಹಿಂದೆ ಸೊಮಾಲಿಯಾದಿಂದ ಬೇರ್ಪಟ್ಟ ರಿಪಬ್ಲಿಕ್ ಆಫ್ ಸೊಮಾಲಿಲ್ಯಾಂಡ್ ಅನ್ನ ಇಸ್ರೇಲ್ ಅಧಿಕೃತವಾಗಿ ದೇಶ ಅಂತ ಘೋಷಿಸಿದೆ. ಈ ಮೂಲಕ ಅಫಿಷಿಯಲ್ ಆಗಿ ಇದನ್ನು ರಾಷ್ಟ್ರ ಅಂತ ಗುರುತಿಸಿದ ಮೊದಲ ರಾಷ್ಟ್ರ ಅಂತ ಇಸ್ರೇಲ್ ಕರೆಸ್ಕೊಂಡಿದೆ. ಇಸ್ರೇಲ್ PM ಬೆಂಜಮಿನ್ ನೆತನ್ಯಾಹು ಮತ್ತು ವಿದೇಶಾಂಗ ಸಚಿವ ಗಿಡಿಯನ್ ಸಾರ್ ಈ ಡಿಕ್ಲರೇಷನ್ಗೆ ಸೈನ್ ಕೂಡ ಹಾಕಿದ್ದಾರೆ. ಅತ್ತ ಸೊಮಾಲಿಲ್ಯಾಂಡ್ ಪರವಾಗಿ ಅದನ್ನ ಅಧ್ಯಕ್ಷ ಅಂತ ಹೇಳಿಕೊಂಡು ಆಡಳಿತ ನಡೆಸ್ತಾ ಇರೋ ಮೊಹಮ್ಮದ್ ಅಬ್ದುಲ್ಲಾಹಿ ಕೂಡ ಸೈನ್ ಮಾಡಿದ್ದಾರೆ. ಈ ಮೂಲಕ ಆಫ್ರಿಕಾದಲ್ಲಿ ಇಸ್ರೇಲ್ ದೊಡ್ಡ ಆಟವನ್ನ ಶುರು ಮಾಡಿದೆ. ಈ ಸೊಮಾಲಿಲ್ಯಾಂಡ್ ಸುನ್ನಿ ಮುಸ್ಲಿಮರೇ ಹೆಚ್ಚಾಗಿರೋ ಪ್ರದೇಶ. 1960ರಲ್ಲಿ ಸೊಮಾಲಿಯಾ ಜೊತೆಗೆ ವಿಲೀನವಾಗೋಕೆ ಮುಂಚೆ ಇದು ಸ್ವತಂತ್ರ ರಾಷ್ಟ್ರ ಅಂತ ಕರೆಸ್ಕೊಂಡಿತ್ತು. ಆದ್ರೆ ಆಮೇಲೆ ಎಲ್ಲರನ್ನ ಮಿಕ್ಸ್ ಮಾಡಲಾಯಿತು. ಆದ್ರೆ 1991ರಿಂದ ಇದು ಸೊಮಾಲಿಯಾದಿಂದ ಪ್ರತ್ಯೇಕತೆಯನ್ನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದೆ. ಈ ಸೊಮಾಲಿ ಲ್ಯಾಂಡ್ ನಲ್ಲಿ UK, ಇಥಿಯೋಪಿಯಾ, ಟರ್ಕಿ, ಡೆನ್ಮಾರ್ಕ್, ಕೆನ್ಯಾ ಮತ್ತು ತೈವಾನ್ಗಳು ಅರೆ ರಾಯಭಾರ ಕಚೇರಿಯನ್ನ ಕೂಡ ನಡೆಸ್ತಾ ಇವೆ. ಆದ್ರೆ ಇಲ್ಲಿವರೆಗೂ ಅದನ್ನ ಯಾವ ರಾಷ್ಟ್ರ ಕೂಡ ಪೂರ್ಣ ಪ್ರಮಾಣದ ಕಂಟ್ರಿ ಅಂತ ಕನ್ಸಿಡರ್ ಮಾಡಲಿಲ್ಲ, ಇಸ್ರೇಲ್ ಮಾಡಿದೆ. ಹುತಿಗಳ ವಿರುದ್ಧ ಹಾರ್ನ್ ಆಫ್ ಆಫ್ರಿಕಾ ಭಾಗದಲ್ಲಿ ಮತ್ತೊಂದು ಕಡೆ ಇಸ್ರೇಲ್ ಈಗ
ಫ್ರೆಂಡ್ ಅನ್ನ ಮಾಡ್ಕೊಳ್ಳೋಕೆ ಹೆಜ್ಜೆ ಇಟ್ಟಿದೆ. ಆದರೆ ಇಸ್ರೇಲ್ನ ಘೋಷಣೆಗೆ ಸೊಮಾಲಿಯಾ ಹಾಗೂ ಆಫ್ರಿಕನ್ ಯೂನಿಯನ್ ವಿರೋಧ ವ್ಯಕ್ತಪಡಿಸಿವೆ. ಈ ತರ ಇಸ್ರೇಲ್ ಡಿಕ್ಲೇರ್ ಮಾಡಿದ್ರೆ ಶಾಂತಿ ಹಾಳಾಗುತ್ತೆ ಈ ಭಾಗದಲ್ಲಿ ಅಂತ. ಮತ್ತೊಂದ್ ಕಡೆ ತೈವಾನ್ಗೆ ಶಸ್ತ್ರಾಸ್ತ್ರ ಪೂರೈಕೆ ಆರೋಪದಲ್ಲಿ ಬೋಯಿಂಗ್ ಸೇರಿದ ಹಾಗೆ ಅಮೆರಿಕದ 20 ಡಿಫೆನ್ಸ್ ಕಂಪನಿಗಳ ಮೇಲೆ ಚೀನಾ ಸ್ಯಾಂಕ್ಷನ್ ಸೇರಿದೆ. ಕಳೆದ ವಾರ ಅಮೆರಿಕದ ಟ್ರಂಪ್ ಸರ್ಕಾರ ತೈವಾನ್ಗೆ $10 ಬಿಲಿಯನ್ ಅಧಿಕ ವೆಚ್ಚದ ಆಯುಧ ಪ್ಯಾಕೇಜ್ಗಳನ್ನು ಕೊಡ್ತೀವಿ ಅಂತ ಘೋಷಿಸಿತ್ತು. ಅದರ ಬೆನ್ನಲ್ಲೇ ನಾನು ಸೂಪರ್ ಪವರ್, ನನಗೂ ಸ್ಯಾಂಕ್ಷನ್ ಹಾಕಕ್ ಬರುತ್ತೆ, ನೀವೇನು ಅಮೆರಿಕನ್ಸ್ ಮಾತ್ರ ಯಾವಾಗಲೂ ಹಾಕೋದು ಅಂತ ಚೀನಾ ಬೋಯಿಂಗ್, ನಾರ್ಥ್ರೋಪ್ ಗ್ರೂಮನ್ ಸಿಸ್ಟಮ್ಸ್ ಕಾರ್ಪೊರೇಷನ್, ಹ್ಯಾರಿಸ್ ಮ್ಯಾರಿಟೈಮ್ ಸರ್ವಿಸಸ್ ಸೇರಿ 20 ಕಂಪನಿಗಳು ಹಾಗೆ 10 ವ್ಯಕ್ತಿಗಳ ಮೇಲೆ ಸ್ಯಾಂಕ್ಷನ್ಸ್ ಹಾಕಿದೆ ಚೀನಾ. ಇನ್ನು ಅಮೆರಿಕದಲ್ಲಿ ಭಾರಿ ಹಿಮಪಾತ, ನ್ಯೂಯಾರ್ಕ್ ರಾಜ್ಯದಲ್ಲಿ ಎಮರ್ಜೆನ್ಸಿ ಘೋಷಣೆ. ಹಿಮ ಬೀಳ್ತಿರೋದ್ರಿಂದ ನ್ಯೂಯಾರ್ಕ್ನಲ್ಲಿರೋ 3 ಮೇಜರ್ ಏರ್ಪೋರ್ಟ್ಗಳಲ್ಲೂ ಕೂಡ ಫ್ಲೈಟ್ಗಳು ಡಿಲೇ ಆಗಿವೆ. 106 ಹಲವು ವಿಮಾನಗಳು ಕ್ಯಾನ್ಸಲ್ ಆಗಿವೆ. ಹಾಗೆ ನ್ಯೂ ಜೆರ್ಸಿನಲ್ಲೂ ಕೂಡ ತುರ್ತು ಪರಿಸ್ಥಿತಿ. ಅತ್ತ ಮರ ಮತ್ತು ವಿದ್ಯುತ್ ಕಂಬಗಳ ಮೇಲೆ ಮಂಜುಗಡ್ಡೆ ಬಿದ್ದ ಪರಿಣಾಮ ಮಿಶಿಗನ್ ಪ್ರಾಂತ್ಯದಲ್ಲಿ 35,000ಕ್ಕೂ ಅಧಿಕ ಮನೆ ಮತ್ತು ಬಿಸಿನೆಸ್ ಸೆಂಟರ್ಗಳಲ್ಲಿ ಕರೆಂಟ್ ಕಟ್. 2.3 ಕೋಟಿಗೂ ಅಧಿಕ ಜನ ಸಮಸ್ಯೆಗೀಡಾಗಿದ್ದಾರೆ. ಇನ್ನು ಸಿರಿಯಾದಲ್ಲಿ ಮತ್ತೆ ಸ್ಫೋಟ ಆಗಿದೆ. ಹೋಮ್ಸ್ ಸಿಟಿಯ ಮಸೀದಿಯೊಂದರಲ್ಲಿ ಶುಕ್ರವಾರದ ಪ್ರಾರ್ಥನೆಗೆ ಜನ ಸೇರಿದಾಗ ಉಗ್ರ ದಾಳಿ. ಕನಿಷ್ಠ 8 ಜನ ಪ್ರಾಣ ಕಳ್ಕೊಂಡಿದ್ದಾರೆ, 20ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ಇನ್ನು ಥೈಲ್ಯಾಂಡ್ ಕಾಂಬೋಡಿಯಾ ಗಡಿ ಸಂಘರ್ಷದಲ್ಲಿ ಹೊಸ ಬೆಳವಣಿಗೆ. ಕೂಡಲೇ ಕದನ ವಿರಾಮ ಮಾಡಿಕೊಳ್ಳೋಕೆ 2 ರಾಷ್ಟ್ರಗಳು ಒಪ್ಪಿಕೊಂಡಿವೆ. 100ಕ್ಕೂ ಅಧಿಕ ಮಂದಿ ಇದುವರೆಗೆ ಪ್ರಾಣ ಕಳ್ಕೊಂಡಿದ್ದಾರೆ. ಲಕ್ಷಾಂತರ ಜನ ಸ್ಥಳಾಂತರಗೊಂಡಿದ್ದಾರೆ ಇವರು ಹೊಡೆದಾಟದಲ್ಲಿ. ಸೊ ಉದ್ವಿಗ್ನತೆ ಕಮ್ಮಿ ಮಾಡೋಕೆ 2 ರಾಷ್ಟ್ರಗಳು ತಕ್ಷಣ ಕದನ ವಿರಾಮ ಮಾಡಿಕೊಂಡಿರುವುದಾಗಿ ಘೋಷಿಸಿದ್ದಾರೆ. ಯಾವುದೇ ರೀತಿ ಶಸ್ತ್ರಾಸ್ತ್ರ ಬಳಸಿ ನಾಗರಿಕರು ಹಾಗೂ ನಾಗರಿಕರಿಗೆ ಸಂಬಂಧಪಟ್ಟ ಜಾಗ, ಇನ್ಫ್ರಾ, ಸೇನಾ ನೆಲೆ ಮೇಲೆ ದಾಳಿ ಮಾಡ್ಕೋಬಾರದು ಇಬ್ರು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಈ ಕ್ಷಣದಿಂದಲೇ ಜಾರಿಗೆ ಬರುವಂತೆ ಅಂತ ಹೇಳಿದ್ದಾರೆ. ಜುಲೈನಲ್ಲಿ ಕದನ ವಿರಾಮ ಘೋಷಿಸಿದ್ವು ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ. ಆದರೆ ಡಿಸೆಂಬರ್ 8 ಕದನ ಮುರಿದು ಮತ್ತೆ ಹೊಡೆದಾಡಕ್ಕೆ ಶುರು ಮಾಡಿದ್ರು. ಈಗ ಮತ್ತೆ 2ನೇ ಸೀಸ್ ಫೈರ್ ಆಗಿದೆ. ಎಷ್ಟು ದಿನ ಸುಮ್ಮನಾಗಿರ್ತಾರೆ ಅಂತ ನೋಡ್ಬೇಕಷ್ಟೇ ಈಗ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ಆಗ್ಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಸೇರಬಹುದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.